ಚಕ್ರವರ್ತಿ ಸಾಮ್ರಾಟ ಮಹಾರಾಜ ಭಕ್ತ ಬಲಿ ಪುಟ್ಟವಟ್ಟು ವಾಮನ ಬಲಿ ಚಕ್ರವರ್ತಿಯ ವಿಶಾಲವಾದ ಯಜ್ಞ ಮಂಟಪದಲ್ಲಿ ವೇದಘೋಷಗಳು ಮಂಗಳ ವಾದ್ಯಗಳು ಮೊಳಗಿದವು. ಶುಕ್ರಾಚಾರ್ಯರು ಮುಂದು ನಿಂತು ಈ 100ನೇ ಅಶ್ವಮೇಧದ ಯಜ್ಞದ ಹೊಣೆಯನ್ನು ವಹಿಸಿದ್ದರು. 3 ಲೋಕಗಳಿಂದ ಋಷಿಮುನಿಗಳು ಅಲ್ಲದೆ ಸಿದ್ಧ ಗಂಧರ್ವ ಯಕ್ಷರಾದಿಗಳು ಬಂದು ಪ್ರಜೆಗಳನ್ನು ಕಿಕ್ಕಿರಿದರು. ಒಂದೆಡೆ ರಾಶಿ ರಾಶಿಯಾಗಿ ಸುರಿದ ಮುತ್ತು ರತ್ನಗಳೊಂದಿಗೆ ಗೋವುಗಳನ್ನು ಒಡವೆ ವಸ್ತ್ರಗಳನ್ನು ದಾನ ಮಾಡಲಾಗುತ್ತಿತ್ತು. ದಿವ್ಯ ಪೀತಾಂಬರವನ್ನುಟ್ಟು ಬಲಿಚಕ್ರವರ್ತಿಯು ತನ್ನ ಧರ್ಮಪತ್ನಿಯಾದ ವಿಂಧ್ಯಾವಳಿಯೊಡನೆ ಅಗ್ನಿಹೋತ್ರದ ಮುಂದೆ ಕುಳಿತು ಹೋಮವನ್ನು ಮಾಡುತ್ತಿದ್ದನು. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯನ್ನು ಸಮೀಪಿಸಿ ಮೆಲ್ಲನೆ ಇಂತೆಂದರು, ಬಲಿರಾಜ, ಇದು ಯಜ್ಞ ಪೂರ್ತಿಯಾಗುವ ಸಮಯ. ಈಗ ನೀನು ಎಚ್ಚರದಿಂದಿರಬೇಕು. ಏಕೆಂದರೆ ದೇವತೆಗಳ ಮೋಸವನ್ನು ಯಾರು ಬಲ್ಲರು? ಕೊನೆಗೆ ಅವರು ಆ ವಿಷ್ಣುವನ್ನೇ ಯಜ್ಞ ಭೂಮಿಗೆ ಕಳುಹಿಸಬಹುದು. ಹೌದೇ ಆಚಾರ್ಯರೇ? ಒಂದು ವೇಳೆ ಆತನೇ ಬಂದರೆ ನಾನು ಹೇಗೆ ನಡೆದುಕೊಳ್ಳಬೇಕು ತಿಳಿಸಿರಿ. ನನ್ನ ಒಂದು ಸಲಹೆ ಇಷ್ಟು. ವಿಷ್ಣು ನಿನ್ನಲ್ಲಿಗೆ ಬಂದು ಏನನ್ನಾದರೂ ದಾನ ಬೇಡಿದರೆ ಉಪಾಯವಾಗಿ ನಿರಾಕರಿಸು. ದೇವ ಸರ್ವಸಮರ್ಥನಾದ ನಿನಗೆ ದಾನ ಕೊಡುವಷ್ಟು ಸಾಮರ್ಥ್ಯ ನನಗಿಲ್ಲ ಎಂದು ಹೇಳಿ ಕಳುಹಿಸಿಬಿಡು. ಆಚಾರ್ಯ, ಇಂತೆಂತಹ ಮಾತು ನಿಮಗೆ ತಿಳಿದಂತೆ ದಾನವೇ ನನ್ನ ವ್ರತ. ದಾನದ ಪುಣ್ಯದಿಂದಲೇ ನನ್ನ ರಾಜ್ಯದಲ್ಲಿ ದುಃಖ ಬಡತನ ರೋಗಗಳಿಲ್ಲದೆ ಸುಖವಾಗಿದ್ದಾರೆ. ಹಿಂದೆ ದದೀಚಿ ಶಿಬಿಗಳಂತಹ ಮಹಾತ್ಮರು ದಾನವಾಗಿ ತಮ್ಮ ದೇಹಗಳನ್ನೇ ಕೊಡಲಿಲ್ಲವೇ? ಬೇಡಿದವರಿಗೆ ಪ್ರಾಣವನ್ನಾದರೂ ಕೊಡಬಲ್ಲ ನಾನು ಈಗ ಯಾರಿಗೂ ಇಲ್ಲ ಎಂದು ಹೇಳಲಾರೆ. ನಮ್ಮಲ್ಲಿರುವ ಯಾವುದೇ ಪ್ರಿಯ ವಸ್ತುವನ್ನು ನಾವೇ ಅನುಭವಿಸುವುದಕ್ಕಿಂತ ಇತರರಿಗೆ ದಾನ ಮಾಡುವುದರಲ್ಲಿ ಆನಂದವಲ್ಲವೇ? ದಾನ ಮಾಡುವ ಕಾಲದಲ್ಲಿ ನೀವು ವಿಘ್ನವನ್ನು ಒಡ್ಡಕೂಡದು ಎಂದು ಕೋರುತ್ತೇನೆ. ಹೀಗೆ ಒಬ್ಬರಿಗೊಬ್ಬರು ಮಾತನಾಡುತ್ತಿರುವಾಗಲೇ ಯಜ್ಞಶಾಲೆಯಲ್ಲಿ ಗುಜುಗುಜು ಗದ್ದಲವಾಯಿತು. ದಾರಿ ಬಿಡಿ ಎನ್ನುತ್ತಾ ಎಲ್ಲರೂ ಪಟ್ಟಪಟ್ಟಕ್ಕೆ ಪಕ್ಕದಲ್ಲಿ ಸರಿಯುತ್ತಿದ್ದರು. ಬಲಿರಾಜನು ವಿಂಧ್ಯಾವಳಿಯು ಸಂಭ್ರಮದಿಂದ ಎದ್ದು ನಿಂತು ಪ್ರವೇಶ ದ್ವಾರದ ಕಡೆಗೆ ನೋಡಿದರೆ 8 ವರ್ಷದ ವಯಸ್ಸಿನ ಪಟ್ಟುವಟ್ಟು ಬ್ರಹ್ಮಚಾರಿ ನಡೆದು ಬರುತ್ತಿದ್ದಾನೆ. ಹೊಳೆಯುವ ಮುಖದಲ್ಲಿ ತೇಜಸ್ಸು, ನಗೆ, ಜಡೆಯುಳ್ಳ ಶಿರದ ಮೇಲೆ ಕೊಡೆ, ನಾರು ಬಟ್ಟೆ ಉಟ್ಟಿರುವ ಆತನ ಬರೀ ಮೈ ಮೇಲೆ ಯಜ್ಞೋಪವಿತ ಕೈಗಳಿಂದ ದಂಡ ಮತ್ತು ಕಮಂಡಲು, ಬಗ್ಗಲಲ್ಲಿ ಕೃಷ್ಣಾಜಿನ, ನೋಸಲಲ್ಲಿ ಚಂದನ ತಿಲಕ, ವಿದ್ಯೆಗಳ ರಾಶಿಯೇ ಬಾಲಕನ ರೂಪದಲ್ಲಿ ತಳೆದಂತೆ ನಡೆಯುತ್ತಿರುವ ಆತನು ನೇರವಾಗಿ ಬಲಿಯ ಕಡೆಗೆ ಬರುತ್ತಿದ್ದಾನೆ. ಎಲ್ಲರೂ ನಿಶಬ್ದವಾಗಿ ನೋಡುತ್ತಿದ್ದಾರೆ. ಬಲಿ ಮಹಾರಾಜನೇ, ಸ್ವಸ್ತಿ, ನಿನಗೆ ಶುಭವಾಗಲಿ ಎಂದನು ಬಾಲವಟ್ಟು. ಬಲಿ ಚಕ್ರವರ್ತಿ ವಿಂಧ್ಯಾವಳಿ ಮತ್ತು ಪುತ್ರನಾದ ಬಾಣ ಹಾಗೂ ಅಲ್ಲಿದ್ದವರು ಬೆರಗಾಗಿ ಸ್ವಲ್ಪ ಹೊತ್ತು ಆತನನ್ನೇ ನೋಡುತ್ತಿದ್ದರು. ಬಾಲವಟ್ಟು ತನ್ನ ಮಾತುಗಳನ್ನು ಮುಂದುವರೆಸಿದನು. ಹೇ ದೈತ್ಯಪತಿಯೇ, ಇದು ಅದ್ಭುತವಾದ ಯಜ್ಞ. ಮುಗಿಲೇಗಿರುವ ಜ್ವಾಲೆಗಳುಳ್ಳ ಈ ಅಗ್ನಿಕುಂಡ ಭಕ್ಷ್ಯ ಭೋಜ್ಯಗಳನ್ನು ಔತಣಗಳು, ರಾಶಿ ರಾಶಿಯಾಗಿ ಮಾಡುತ್ತಿರುವ ಮುತ್ತು ರತ್ನಗಳ ದಾನ, ನಿನ್ನ ಮೇಲಿನ ಅಭಿಮಾನದಿಂದ ಇಲ್ಲಿ ನೆರೆದಿರುವ ಲಕ್ಷಾಂತರ ಪ್ರಜೆಗಳು ಮೊಳಗುತ್ತಿರುವ ವೇದಘೋಷ, ಇವುಗಳಿಂದ ನೀನು ಇಂತಹ ಧರ್ಮಾತ್ಮನೆಂದು ವಿದ್ಯನಾಗಿರುವೆ, ವೇದವೇದ್ಯವಾಗಿರುವೆ. ಇಂತಹ ಶ್ರೇಷ್ಠವಾದ ಯಜ್ಞಕ್ಕೆ ತಕ್ಕಂತೆ ಶ್ರೇಷ್ಠವಾದ ದಾನವನ್ನು ನೀನು ಕೊಡಬೇಕು. ಬಲಿ ಚಕ್ರವರ್ತಿಗೆ ಹೆಮ್ಮೆ ಎನಿಸಿತು. ಪತ್ನಿಯ ಕಡೆಗೆ ತಿರುಗಿ, ವಿಂಧ್ಯಾವಳಿ, ಈ ಪುಟ್ಟವಟ್ಟುವಿನ ಮುದ್ದು ಮಾತುಗಳನ್ನು ಎಷ್ಟು ಸಾರವಾಗಿದೆ. ವಿದ್ಯಾರತ್ನದಂತಿರುವ ಈ ಮಹಾತ್ಮನಾದ ದರ್ಶನದಿಂದ ನಮ್ಮ ಕಣ್ಣುಗಳು ಪುನೀತವಾದವು. ಬಂಗಾರದ ಕಲಶದಂತೆ ನೀರುತ್ತಾ ಇಂದ ಪಾದಗಳನ್ನು ತೊಳೆದು ಧನ್ಯರಾಗೋಣ ಎಂದನು. ವಿಂಧ್ಯಾವಳಿಯೊಡನೆ ಬಲಿರಾಜನು ಬಾಲವಟುವಿನ ಪಾದಗಳನ್ನು ತೊಳೆದು ಗಂಧ ಪುಷ್ಪಗಳಿಂದ ಪೂಜಿಸಿ ನಮಸ್ಕರಿಸಿದನು. ಆತನನ್ನು ಶ್ರೇಷ್ಠವಾದ ಆಸನದಲ್ಲಿ ಕುಳ್ಳಿರಿಸಿ ಮಾತನಾಡಿಸಿದನು. ಹೇ ಮಹಾತ್ಮನೇ, ಮೂರ್ತಿ ಚಿಕ್ಕದಾಗಿದ್ದರೂ ವಿದ್ಯೆ ತೇಜಸ್ಸಿನಿಂದ ಜ್ಞಾನ ಶ್ರೇಷ್ಠನಾಗಿರುವ ನೀನು ಯಾರು? ನಿನ್ನ ರೂಪ ಕಣ್ಣಿಗೆ ಹಬ್ಬವಾಗಿದೆ, ನಿನ್ನ ಮಾತು ಕಿವಿಗೆ ಮಧುರವಾಗಿದೆ. ನಿನಗಾಗಿ ನಾನು ಏನು ಮಾಡಲಿ, ಏನು ಕೊಡಲಿ? ಏನು ಬೇಕಾದರೂ ಅಥವಾ ಎಲ್ಲವನ್ನು ಬೇಕಾದರೂ ಬೇಡಿಕೋ, ಕೊಡುತ್ತೇನೆ ಎಂದನು. ದಾನವೇಂದ್ರ, 3 ಲೋಕದ ಅಧಿಪತಿಯಾಗಿರುವ ನೀನು ಕೊಡುವನೆಂದು ತಿಳಿದೆ ಬೇಡಲು ಬಂದಿದ್ದೇನೆ. ನಾನು ಕಶ್ಯಪ ಮುನಿಯ ಪುತ್ರ. ನನ್ನ ಹೆಸರು ವಾಮನ ಮೂರ್ತಿ. ಬ್ರಹ್ಮಚಾರಿಯಾದ ನನಗೆ ರಾಜರತ್ನ ಧನಗಳ ಅಗತ್ಯವಿಲ್ಲ. ಇದೀಗ ಉಪನಯನವಾಗಿ ಬ್ರಹ್ಮೋಪದೇಶ ಪಡೆದು ಬಂದಿರುವ ನಾನು ಗುರುದಕ್ಷಿಣೆ ಸಲ್ಲಿಸಬೇಕಾಗಿದೆ. ನನ್ನ ಗುರು ಭರದ್ವಾಜನ ಅಗ್ನಿಹೋತ್ರಕ್ಕಾಗಿ ಭೂಮಿ ಬೇಕಾಗಿದೆ. ಆದ್ದರಿಂದ ನೀನು ನನ್ನ ಶರೀರಕ್ಕೆ ಅನುಗುಣವಾಗಿ ನನಗೆ 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೊಡು, ಅಷ್ಟೇ ಸಾಕು. ಹರಿಯ ಕೈಯ ಮೇಲೆ ಬಲಿಯ ಕೈ. ವಾಮನ ಮೂರ್ತಿಯ ಬೇಡಿಕೆಯನ್ನು ಕೇಳಿ ಬಲಿ ನಕ್ಕು ಬಿಟ್ಟನು.
ವಾಮನ ಮೂರ್ತಿಯೊಡನೆ ಇಂತೆಂದನು, ಶ್ರೇಷ್ಠನೇ, ನನ್ನಲ್ಲಿ ಒಮ್ಮೆ ಬೇಡಿದವರು ಮತ್ತೊಮ್ಮೆ ಯಾರಲ್ಲೂ ಬೇಡಲು ಅಗತ್ಯವಿರಬಾರದು. ನನ್ನ ಒಡೆತನಕ್ಕೆ ಭೂ ಸ್ವರ್ಗ ಪಾತಾಳದಲ್ಲಿ ಒಂದು ಲೋಕವನ್ನೇ ಬೇಕಾದರೂ ಬೇಡಲು ಸಿದ್ಧನಿದ್ದೇನೆ, ನಿನಗೆ ಕೊಡಲು ಸಿದ್ಧನಿದ್ದೇನೆ. ನೀನು ಬೇಡುತ್ತಿರುವ ಚಿಕ್ಕ ಭೂಮಿಯನ್ನು ದಾನ ಮಾಡಲು ನನಗೆ ಲಜ್ಜೆಯಾಗುತ್ತಿದೆ. ಇಂತೆಷ್ಟೊಂದು ನಿನಗೆ ಪ್ರಯೋಜನವೇನು? ಹೋಗಲಿ, ಹೆಚ್ಚು ಭೂಮಿಯನ್ನಾದರೂ ಬೇಡಿಕೋ. ರಾಜನೇ, ಇಷ್ಟರಿಂದಲೇ ನನಗೆ ಕಾರ್ಯಸ್ಥಿತಿಯಾಗುತ್ತದೆ. ಆದುದರಿಂದ ನಾನು ಕೇಳಿದಂತೆ 3 ಹೆಜ್ಜೆಗಳ ಭೂಮಿಯನ್ನು ಧಾರೆ ಎರೆದು ದಾನ ಮಾಡು. ಸರಿ, ನಿಮ್ಮಿಷ್ಟದಂತೆ ಆಗಲಿ. ಚಿನ್ನದ ಹರಿವಾಣವನ್ನು ತರುತ್ತೇನೆ ಎಂದು ಹೇಳಿ ಬಲಿಚಕ್ರವರ್ತಿ ಕುಟೀರದೊಳಗೆ ಹೋದನು. ಕೂಡಲೇ ಶುಕ್ರಾಚಾರ್ಯರು ಹಿಂಬಾಲಿಸಿ ಬಂದು ಬಲಿಯೊಡನೆ ನುಡಿದರು, ಬಲಿರಾಜ, ಇದೇನು ನಿನ್ನ ಅವಿವೇಕ? ಯಾರ ಸಲಹೆಯನ್ನು ಕೇಳದೆ ದಾನ ಕೊಡುವುದಾಗಿ ತುಟಿ ಮೀರಿ ಮಾತು ಕೊಟ್ಟೆಯಲ್ಲ. ಈ ಕಪಟ ವೇಷದ ವಾಮನನ್ನು ಯಾರೆಂದು ತಿಳಿದೆ? ಅವನು ದೇವತೆಗಳ ಪಕ್ಷಪಾತಿಯಾಗಿ ನಿನ್ನ ಶತ್ರುವಿನಂತೆ ಬಂದಿರುವ ವಿಷ್ಣು. ಹೌದೇ ಗುರುದೇವ? ಯಾವ ದೇವದೇವನಾದ ಪರಮಾತ್ಮನನ್ನು ಒಲಿಸಲು ಜ್ಞಾನಿಗಳು ಹಗಲಿರುಳು ತಪಸ್ಸು ಮಾಡುವರೋ ಆ ನಾರಾಯಣ ನನ್ನಲ್ಲಿ ದಾನ ಬೇಡಲು ತಾನಾಗಿಯೇ ಬಂದಿದ್ದಾನೆಯೇ? ದಾನ ಬೇಡಲು ಹೀಗೆ ಕೂಗಿ ವಾಮನನಾದನೇ? ಮನೆಗೆ ಬಂದ ಭಗವಂತನಿಗೆ ದಾನ ಮಾಡುವ ಭಾಗ್ಯ ನನಗೆ ಲಭಿಸಿತೆ. ಇದು ಯಾವುದೋ ಪೂರ್ವಜನ್ಮದ ಪುಣ್ಯಫಲ. ಬಲಿಯ ಈ ಮೂರ್ಖತನದ ಹೆಮ್ಮೆಯನ್ನು ತಿಳಿದರು. ಈಗಲಾದರೂ ಬುದ್ಧಿಯಿಂದ ನನ್ನ ಮಾತಿನಿಂದ ನಡೆದುಕೋ. ಆತ್ಮರಕ್ಷಣೆಗಾಗಿ ಕೊಟ್ಟ ಮಾತಿಗೆ ತಪ್ಪಿದ್ದರೂ ಪಾಪವಿಲ್ಲ. ಆದ್ದರಿಂದ ದಾನ ಕೊಡಬೇಡ. ಇದರಿಂದ ದೈತ್ಯರ ಮತ್ತು ನಿನ್ನ ವಿನಾಶ ನಿಶ್ಚಿತ. ದಾನ ಪಡೆದೊಡನೆ ಈ ಶ್ರೀಹರಿ ಹಿಂದೆ ಹಿರಣ್ಯಕಶಿಪುವನ್ನು ನಿಗ್ರಹಿಸಿದಂತೆ ನಿನ್ನನ್ನು ತುಳಿಯದೆ ಬಿಡುವುದಿಲ್ಲ. ಗುರುದೇವ, ವಿಪತ್ತುಗಳಿಗೆ ಹಿಂಜರಿಯದೆ ಮಾಡುವ ದಾನವೇ ಶ್ರೇಷ್ಠ. ಶ್ರೀಹರಿ ಕೈಚಾಚಿ ಕೇಳಿದರೆ ನನ್ನ ತಲೆಯನ್ನೇ ಬೇಕಾದರೂ ಕತ್ತರಿಸಿಕೊಡಬಲ್ಲೆ. ಬೇಡುವ ಭಗವಂತನಿಗೆ ಕೈ ಕೆಳಗಾಗಿ ನೀಡುವ ನಿನ್ನ ಕೈ ಮೇಲಾಗುತ್ತಿರುವುದನ್ನು ಹೆಚ್ಚಿನ ಕೀರ್ತಿಯುಂಟೆ. ದಯವಿಟ್ಟು ನನ್ನನ್ನು ತಡೆಯಬೇಡಿ. ಬಲಿ ಚಕ್ರವರ್ತಿ ಚಿನ್ನದ ಹರಿವಾಣದೊಡನೆ ನೇರವಾಗಿ ಬಂದೇ ಬಿಟ್ಟನು. ವಾಮನ ಮೂರ್ತಿಯನ್ನು ಕುರಿತು ದಾನವೀರನಾದ ಬಲಿ, ದೇವದೇವನೇ, ಇದೋ ಕೊಟ್ಟೆ, ಕೈಚಾಚು ಎಂದನು. ವಾಮನನನ್ನು ಕೆಳಗೆ ಕೈಚಾಚಿದನು. ಬಲಿ ಆತನ ಕೈಯ ಮೇಲೆ ತುಳಸಿದಳೊಡನೆ ತನ್ನ ಕೈ ನೀಡಿದನು. ರಾಣಿ ವಿಂಧ್ಯಾವಳಿಯು ಬಂಗಾರದ ಕಮಂಡಲುವಿನ ದಾನೋದಕವನ್ನು ಹರಿಸಿದಳು. ಪುರೋಹಿತ ವರ್ಗದರು ದಾನ ಮಾಡಲು ಪಠಿಸಿದರು. ದಾನದ ಮಂತ್ರವನ್ನು ಪಠಿಸಿ ಒಮ್ಮೊಮ್ಮೆ ದಿಕ್ಕುಗಳನ್ನು ಪ್ರತಿಧ್ವನಿಸುವಂತೆ ಸ್ವರ್ಗದ ದುಂದುಬಿಗಳಿಗೆ ಮೊಳಗಿದವು. ಅಂತರಿಕ್ಷದಿಂದ ಬಲಿ ವಾಮನರ ಮೇಲೆ ಹೂಮಳೆ ಸುರಿಯಿತು. ವಾಮನನು ತ್ರಿವಿಕ್ರಮನಾದನು. ವಾಮನ ಮೂರ್ತಿ ಈಗ ಚಿಕ್ಕ ಶರೀರವಾಗಿರಲಿಲ್ಲ. ಎಲ್ಲರೂ ನೋಡುತ್ತಿದ್ದಂತೆ ಆತನ ಶರೀರ ಇಷ್ಟರಿಂದಲೇ ಅಷ್ಟಾಗಿ ಮತ್ತಷ್ಟಾಗಿ ಇನ್ನಷ್ಟು ಬೆಳೆಯುತ್ತಲೇ ಹೋಯಿತು. ತನ್ನ ಪಾದದ ಮೊದಲ ಹೆಜ್ಜೆಯಿಂದ ಭೂಮಿ ಪಾತಾಳ ಲೋಕವನ್ನು ಅಳೆದುಕೊಂಡನು. ಸ್ವರ್ಗವೇ ಮೊದಲಾದ ಮೇಲಿನ ಲೋಕಗಳನ್ನು ತನಗೆ ಬರಬೇಕಾದ 2ನೇ ಹೆಜ್ಜೆಯ ಭೂಮಿಯನ್ನಾಗಿ ಅಳೆದುಕೊಂಡನು. ಬಲಿರಾಜ, ನಿನ್ನ ಒಡೆತನದ ಎಲ್ಲ ಭೂಮಿಯು ನನ್ನ 2 ಹೆಜ್ಜೆಗಳಿಗೆ ಸಾಕಾಗುವುದು. ಇನ್ನು 3ನೇ ಹೆಜ್ಜೆಗೆ ಸ್ಥಳವೆಲ್ಲಿ ಎಂದನು ವಾಮನ. ಇದೆಲ್ಲವನ್ನು ನೋಡುತ್ತಿದ್ದ ದೈತ್ಯರು ಸುಮ್ಮನಿರುತ್ತಾರೆಯೇ? ಬಲಿರಾಜನ ಆಶ್ರಯದಲ್ಲಿ ಲೋಕಗಳಲ್ಲೇ ಆಕ್ರಮಿಸಿಕೊಂಡು ಆಳಬೇಕೆಂದ ಅವರಿಗೆ ರೋಷ ಉಕ್ಕಿತು. ಎಲ್ಲರೂ ಆಯುಧಗಳನ್ನು ಹಿಡಿದು ವಾಮನನ ಮೇಲೆ ನುಗ್ಗಿ ಬಂದರು. ಭಯಂಕರವಾದ ಕೋಲಾಹಲವಾಯಿತು. ಕೈ ಜೋಡಿಸಿ ನಿಂತಿದ್ದ ಬಲಿಯು ದೈತ್ಯರನ್ನು ತಡೆದು, ಹೇ ದೈತ್ಯರೇ, ಹಿಂದೆ ಸರಿಯಿರಿ. ಈತನು ಲೋಕಪ್ರಭುವಾದ ವಿಷ್ಣು. ಆತನ ಒಲವಿನಿಂದಲೇ ನೀವೆಲ್ಲ ಒಮ್ಮೆ ದೇವತೆಗಳನ್ನು ಜಯಿಸಿದ್ದೀರಿ. ಈಗ ಆತನು ದೇವತೆಗಳಿಗೆ ಒಲಿದಿದ್ದಾನೆ. ಆದ್ದರಿಂದ ದೇವತೆಗಳು ನಿಮ್ಮನ್ನು ಗೆಲ್ಲುವುದು ಸಹಜ ಎಂದನು. ದೈತ್ಯರು ಆಗ ಹಿಂಜರಿದರು. ಬಲಿ ಚಕ್ರವರ್ತಿಗೆ ಭಗವಂತನ ಅನುಗ್ರಹ. ಬಾಣಾಸುರನಿಗೆ ತನ್ನ ತಂದೆ ಸ್ಥಿತಿಯನ್ನು ಕಂಡು ದುಃಖವೆನಿಸಿತು. ಅವನು ವಾಮನನೊಡನೆ ಇಂತೆಂದನು, ಜಗತ್ಪತಿಯೇ, ನನ್ನ ತಂದೆ ನಿನಗೆ ದಾನ ಕೊಟ್ಟನೇ ಹೊರತು ಅಪರಾಧ ಮಾಡಲಿಲ್ಲ. ನಿನ್ನ ಚಿಕ್ಕ ಶರೀರದಿಂದ ದಾನ ಕೇಳಿ ಅದ್ಭುತ ಶರೀರದಿಂದ ಅಳೆದುಕೊಂಡೆ. ನಿನಗೆ ನ್ಯಾಯವೇ? ನನ್ನ ತಂದೆ ಭೂಮಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಈಗ ಅವನಲ್ಲಿ ಉಳಿದಿರುವುದೇನು? ನಿಷ್ಪಕ್ಷಪಾತನಾಗಿರುವ ನೀನು ದೇವತೆಗಳ ಪಕ್ಷ ವಹಿಸಿ ಅನ್ಯಾಯಕ್ಕೆ ಕೈ ಹಾಕಬಾರದಾಗಿತ್ತು. ಬಾಣನ ಮಾತಿಗೆ ವಾಮನ ಮೂರ್ತಿ ಹೀಗೆಂದನು, ಹೇ ಬಾಣಾಸುರ, ದಾನ ಪಡೆದವನು ನಾನು. ನನ್ನ ಶರೀರದಿಂದಲೇ ಭೂಮಿ ಅಳೆದುಕೊಂಡನೆ ಹೊರತು ಬೇರೆಯವರ ಶರೀರದಿಂದಲ್ಲ. ಇನ್ನು ದೇವತೆಗಳ ಪಕ್ಷ ವಹಿಸಿದ್ದಕ್ಕೆ ಕಾರಣ ಹೇಳುತ್ತೇನೆ. ಶಚೀಪತಿಯಾದ ಶುಕ್ರನಿಗೆ ಇಂದ್ರ ಪದವಿಯನ್ನು ಕೊಟ್ಟು ಲೋಕಗಳ ವ್ಯವಸ್ಥೆಯನ್ನು ಮಾಡಿದವನು ನಾನು. ಆತನ ಅಧಿಕಾರಾವಧಿ ಮುಗಿಯುವ ಮೊದಲೇ ಇಂದ್ರ ಪದವಿಯನ್ನು ಆಕ್ರಮಿಸುತ್ತಿರುವ ಬಲಿರಾಜನು ಶಾಸನ ಮಾಡಬೇಕಾಯಿತು. ಅನಂತರ ವಾಮನನು ನಗುತ್ತಾ ಇಂತೆಂದನು, ಬಲಿರಾಜ, ಇದು ಕೇವಲ ಪರೀಕ್ಷೆಯಷ್ಟೇ. ನೀನು ವಿಪತ್ತಿನಲ್ಲೂ ದಾನಕ್ಕೆ ಹಿಂಜರಿಯಲಿಲ್ಲ. ರಾಜ್ಯವನ್ನಲ್ಲೇ ಎಲ್ಲೋ ಕಳೆದುಕೊಂಡು ನಾನು ಪಡೆದುಕೊಂಡರೂ ದುಃಖಿಸಲಿಲ್ಲ. ಬಂಧಿಸಿದರೂ ನೋಯಲಿಲ್ಲ. ಬಂಧು ಮಿತ್ರರು ನಿನ್ನನ್ನು ಬಿಟ್ಟು ಹೋದರೂ ವ್ಯಥೆ ಪಡಲಿಲ್ಲ.
ಗುರುವಾದ ಶುಕ್ರಾಚಾರ್ಯರು ಶಪಿಸಿದರೂ ಸತ್ಯವನ್ನು ಕೈಬಿಡಲಿಲ್ಲ. ನಿನ್ನ ತಾಳ್ಮೆ ಯಾರಿಗಿದೆ? ನಿನ್ನ ಕೀರ್ತಿಯನ್ನು ನಿನಗೆ ದೇವತೆಗಳಿಗಿಂತಲೂ ಹೆಚ್ಚಿನ ಸ್ಥಾನ ಲಭಿಸಿದೆ. ನೀನು ಕಲ್ಪಾಂತರವರೆಗೆ ಚಿರಾಯುವಾಗು. ನಿನಗೆ ಏನೇನು ಬೇಕು ಕೇಳು ಲೋಕೇಶ್ವರ. ನಿನ್ನ ನಿಗ್ರಹಕ್ಕೆ ನಾನು ನೋಯಿಸೋಲ್ಲ. ದರ್ಪದ ಬಹಳ ಕೆಟ್ಟದು. ಮದಾಂತರವಾದ ದೈತ್ಯರಿಗೆ ನೀನೇ ಶರಣು. ಮಾಡಿದ ಶಾಸ್ತಿಯಿಂದ ಒಳ್ಳೆಯ ಶಿಕ್ಷಣ ಲಭಿಸಿದೆ. ಇವೆಲ್ಲವನ್ನು ನಾನು ಸಹಿಸಬಲ್ಲೆ. ಆದರೆ ಕೊಟ್ಟ ಮಾತಿಗೆ ತಪ್ಪಿದವನೆಂದು ಅಪಕೀರ್ತಿಯನ್ನು ನನ್ನ ತಲೆಗೆ ಹೊರಿಸಬೇಡ. ನಿನ್ನ 3ನೇ ಹೆಜ್ಜೆಯನ್ನು ನನ್ನ ತಲೆ ಮೇಲೆ ಅಳೆದುಕೊಂಡು ನಾನು ಕೊಟ್ಟ ದಾನವನ್ನು ಪೂರ್ಣಗೊಳಿಸು. ಬಲಿರಾಜನ ಬೇಡಿಕೆಯನ್ನು ವಾಮನ ಮೂರ್ತಿಯು ಈಡೇರಿಸಿದನು. ಬಲಿಯು ಶ್ರೀಹರಿಯ ಪಾದವನ್ನು ತನ್ನ ತಲೆಯ ಮೇಲೆ ಹೊತ್ತು ಋಣಮುಕ್ತನಾದನು. ಎಲ್ಲರೂ ಭಕ್ತರಾಜ ದಾನವೀರ ಲೋಕಪೂಜ್ಯ ಬಲಿ ಚಕ್ರವರ್ತಿ ಎಂದು ಘೋಷಿಸಿ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಸಿದರು. ವಾಮನನು ತಾನು ದಾನವಾಗಿ ಪಡೆದ 3 ಲೋಕಗಳ ಒಡೆತನವನ್ನು ಇಂದ್ರನಿಗೆ ವಹಿಸಿಕೊಟ್ಟನು. ದೇವತೆಗಳು ಸಂತೋಷದಿಂದ ವಾಮನನನ್ನು ಹೊಗಳಿ ಬಲಿ ಚಕ್ರವರ್ತಿ ದಾನವನ್ನು ಕೊಂಡಾಡಿದರು. ಎಲ್ಲರ ಎದುರಿನಲ್ಲಿ ವಾಮನ ಮೂರ್ತಿ ಇಂತೆಂದನು: ದಾನವೇಂದ್ರ, ನಿನಗೆ ಪಾತಾಳ ಭೂಮಿಯ ಸುತಲೋಕವನ್ನು ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಒಂದು ವರವನ್ನು ಕೊಡುತ್ತೇನೆ. ಸುತಲ ಲೋಕದಲ್ಲಿ ನಾನು ಜನಾರ್ದನ ರೂಪಿನಲ್ಲಿ ನಿನ್ನ ದುರ್ಗಪಾಲಕನಾಗಿ ಬಾಗಿಲು ಕಾಯುವೆ. ಹೀಗೆ ಕಾಯುತ್ತಾ ಶತ್ರುಗಳನ್ನು ನಿಗ್ರಹಿಸುತ್ತೇನೆ. ನಿನಗೆ ಬೇಕಾದ ಇನ್ನೊಂದು ವರವನ್ನು ಕೇಳಿಕೋ. ಸ್ವಾಮಿಯೇ, ನೀನು ನನ್ನ ದುರ್ಗಪಾಲಕನಾಗಿ ಬ್ರಹ್ಮ ರುದ್ರ ಲಕ್ಷ್ಮಿಯರಿಗೂ ಸಿಕ್ಕದಂತೆ ನಿತ್ಯ ದರ್ಶನ ಭಾಗ್ಯವನ್ನು ಕೊಟ್ಟೆ. ಇನ್ನು ಬೇಡುವುದೇನು? ಆದರೂ ನಿನ್ನ ಆಜ್ಞೆಯಂತೆ ಇನ್ನೊಂದು ವರ ಬೇಡುತ್ತೇನೆ. ಸುತಲಕ್ಕೆ ಹೋದರೆ ನಾನು ನನ್ನ ರಾಜ್ಯದ ಪ್ರಜೆಗಳನ್ನು ಮರೆಯಲಾರೆ. ಆದ್ದರಿಂದ ವರ್ಷಕ್ಕೊಮ್ಮೆ ಯಾರಾದರೂ ನನ್ನ ಪ್ರಜೆಗಳ ಆನಂದವನ್ನು ನಾನು ನೋಡಲು ಹಾಗೆ ವರವನ್ನು ಕೊಡು. ತಥಾಸ್ತು, ನಿನ್ನಿಷ್ಟದಂತೆ ಆಗಲಿ. ನನಗೆ ದಾನವನ್ನು ಕೊಟ್ಟ ಈ ಪುಣ್ಯ ದಿನವನ್ನು ಪ್ರತಿ ವರ್ಷವೂ ಮಾನವರು ಹಬ್ಬವಾಗಿ ಆಚರಿಸುವರು. ಅಂದು ಈ ಭೂಮಿಯು ಬಲಿಯ ರಾಜ್ಯವನ್ನು ಬಲಿಪಾಡ್ಯವೆಂದು ಆಚರಿಸುತ್ತಾರೆ. ಜನರು ಹಗಲಿನಲ್ಲಿ ನಿನ್ನನ್ನು ಪೂಜಿಸಿ ರಾತ್ರಿಯಲ್ಲಿ ಆದರ್ಶ ಮತ್ತು ಹರ್ಷ ಸೂಚಕವಾಗಿ ದೀಪಗಳನ್ನು ಬೆಳಗಿಸುತ್ತಾರೆ. ಹೀಗೆಂದು ವರವನಿತ್ತು ವಾಮನನು ಬ್ರಹ್ಮನೊಡನೆ ಹೊರಟು ಹೋದನು. ಭಕ್ತನಾದ ಬಲಿಯು ಪ್ರಹ್ಲಾದನನ್ನೇ ಮೊದಲಾದ ಬಂಧು ಮಿತ್ರರೊಂದಿಗೆ ಕೆಳಗಿನ ಸುತಲ ಲೋಕದಲ್ಲಿ ನೆಲೆಸಿದನು. ಅಲ್ಲಿ ಜನಾರ್ದನ ಸ್ವಾಮಿಗಾಗಿ ಸುಂದರ ದೇವಾಲಯವನ್ನು ಕಟ್ಟಿಸಿದರು. ಶ್ರೀಹರಿಯು ತನ್ನ ಮಾತಿನಂತೆ ಜನಾರ್ದನ ರೂಪಿನಲ್ಲಿ ಬಲಿರಾಜನ ಗೃಹ ರಕ್ಷಕನಾಗಿ ಅಲ್ಲಿ ನೆಲೆಸಿದನು. ಬಲಿಪಾಡ್ಯ ದೀಪಾವಳಿ. ಭಕ್ತ ರಾಜನಾದ ಬಲಿ ಚಕ್ರವರ್ತಿ ತನ್ನ ದಾನದಿಂದ ಭಗವಂತನನ್ನು ಒಲಿಸಿದ. ದಾನದಿಂದಲೇ ಲೋಕಪ್ರಿಯನಾದ. ದಾನದಿಂದಲೇ ಆತನ ರಾಜ್ಯ ಸುಭಿಕ್ಷವಾಯಿತು. ದಾನದಿಂದಲೇ ದೇವರು ಸಹ ಮೆಚ್ಚಿ ಆತನ ಗೃಹ ರಕ್ಷಕನಾದನು. ಬಲಿ ಚಕ್ರವರ್ತಿ ವಾಮನ ಮೂರ್ತಿಗೆ ಭೂದಾನ ಮಾಡಿದ್ದು ಕಾರ್ತಿಕ ಮಾಸದ ಶುದ್ಧ ಪಾಡ್ಯಮೆಯೆಂದು. ಆಶ್ವಯುಜ ಅಮಾವಾಸ್ಯೆ ದೀಪಾವಳಿಯ ಮರುದಿನ. ಈ ತಿಥಿಯನ್ನು ಬಲಿಪಾಡ್ಯ ಎನ್ನುತ್ತಾರೆ. ಭಾರತೀಯರಿಗೆ ಇದು ಪವಿತ್ರವಾದ ಹಬ್ಬ. ಆ ದಿನ ನಾವು ಕೊಡುವ ದಾನಗಳು ಬಲಿರಾಜನಿಗೂ ಭಗವಂತನಿಗೂ ಪ್ರಿಯವಾಗುತ್ತದೆ ಎಂಬ ನಂಬಿಕೆ. ಅಂದು ಬೆಳಿಗ್ಗೆ ಅಭ್ಯಂಜನ ಮಾಡಿ ಹೊಸ ಬಟ್ಟೆ ಧರಿಸುತ್ತೇವೆ. ನಡುಮನೆಯಲ್ಲಿ ಪಂಚವರ್ಣದ ರಂಗೋಲಿ ಹಾಕಿ ಬಲಿ ಚಕ್ರವರ್ತಿಯನ್ನು ಆತನ ಪತ್ನಿಯಾದ ವಿಂಧ್ಯಾವಳಿಯನ್ನು ಪೂಜಿಸುತ್ತೇವೆ. ಕೆಲವರು ಮಣ್ಣಿನಿಂದಲೋ ಗೋಮಯದಿಂದಲೋ ಬಣ್ಣ ಬಣ್ಣಗಳಲ್ಲಿ 7 ಸುತ್ತಿನ ಕೋಟೆ ಕಟ್ಟಿ ಬಲಿರಾಜನನ್ನು ಪೂಜಿಸುವುದುಂಟು. ರಾತ್ರಿ ಮನೆಯ ಹೊಸ್ತಿಲುಗಳಲ್ಲಿ ದೇವ ಮಂದಿರಗಳಲ್ಲಿ ಎಲ್ಲೆಲ್ಲೂ ಸಾಲು ಸಾಲಾಗಿ ದೀಪಗಳು ಬೆಳಗುತ್ತೇವೆ. ಬಲಿರಾಜನನ್ನು ರಾಜ್ಯವನ್ನು ನೆನಪು ಮಾಡಿಕೊಂಡು ಬೇಗನೆ ಬಲಿಯ ಆದರ್ಶ ರಾಜ್ಯ ಭೂಮಿಯಲ್ಲಿ ಬರಲಿ ಎಂದು ಹರ್ಷದಿಂದ ಘೋಷಿಸುತ್ತೇವೆ.